ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿನಲ್ಲಿ ನಡೆಯುವಂತಹ ಸುಪ್ರಸಿದ್ಧ ಜಾತ್ರೆಯಾದ ಹುಸ್ಕೂರಿನ ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಮದ್ದೂರಮ್ಮ ದೇವಸ್ಥಾನವು ಕರ್ನಾಟಕದ ಬೆಂಗಳೂರಿನ ಹುಸ್ಕೂರಿನ ಗೂಳಿಮಂಗಳದಲ್ಲಿದೆ. ಈ ದೇವಾಲಯವು ಗ್ರಾಮ ದೇವತೆಯಾದ ಮದ್ದೂರಮ್ಮ ದೇವಿಗೆ ಸಮರ್ಪಿತವಾಗಿದೆ. ಮದ್ದೂರಮ್ಮ ದೇವಿಯು ಗ್ರಾಮ ರಕ್ಷಕ ದೇವತೆ. ಹುಸ್ಕೂರಿನ ಮದ್ದೂರಮ್ಮ ದೇವಸ್ಥಾನದಲ್ಲಿ ಒಂದೇ ಗರ್ಭಗುಡಿಯಲ್ಲಿ 2 ದೇವಿಯರ ಮೂರ್ತಿಗಳಿವೆ ಮತ್ತು ಇದು ಅಪರೂಪವಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ 4 ತಿಂಗಳುಗಳ ಕಾಲ ವಾರ್ಷಿಕ ಜಾತ್ರಾ ಉತ್ಸವವು ನೆರವೇರುತ್ತದೆ. ವಾರ್ಷಿಕ ಉತ್ಸವದಲ್ಲಿ ಗ್ರಾಮದ ವಿವಿಧ ಭಾಗಗಳಿಂದ ದೇವಾಲಯಕ್ಕೆ ಬೃಹತ್ ಎತ್ತರದ ರಥಗಳನ್ನು ಎಳೆಯಲಾಗುತ್ತದೆ. ಮದ್ದೂರಮ್ಮ ದೇವಾಲಯವು ವಿವಿಧ ಅಂಶಗಳಲ್ಲಿ ವಿಶಿಷ್ಟವಾಗಿದೆ. ದೇವಾಲಯದಲ್ಲಿನ ಮುಖ್ಯ ದೇವತೆಗಳಿಗೆ 2 ವಾಹನಗಳಿವೆ, ಒಂದು ಕುದುರೆ, ಇನ್ನೊಂದು ಸಿಂಹ. ಇತಿಹಾಸದ ಪ್ರಕಾರ ಈ ಪ್ರಾಚೀನ ದೇವಾಲಯವನ್ನು 11ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಲಾಗಿದೆ ಎನ್ನಲಾಗಿದೆ. ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಇದೇ ಮಾರ್ಚ್ 12ನೇ ತಾರೀಕಿನಿಂದ ಮಾರ್ಚ್ 17, 2026ರವರೆಗೆ ನಡೆಯಲಿದೆ. ಈ ಹಿಂದೆ ತೇರುಗಳನ್ನು 150ರಿಂದ 200 ಅಡಿಗಳವರೆಗೆ ಕಟ್ಟಲಾಗುತ್ತಿತ್ತು. ಈ ಬಾರಿ ಕುರ್ಚುಗಳ ಎತ್ತರವನ್ನು 80 ಅಡಿಗೆ ಸೀಮಿತಗೊಳಿಸಲಾಗಿದೆ. ಸುತ್ತಮುತ್ತಲಿನ 17 ಗ್ರಾಮಗಳ ಕುರ್ಜುಗಳು 80 ಅಡಿಗಳೊಂದಿಗೆ ಕುರ್ಜನ್ನು ಕಟ್ಟಲಾಗಿದೆ. ಈ ತೇರುಗಳನ್ನು ಎತ್ತುಗಳಿಂದ ಎಳೆಯಲಾಗುತ್ತದೆ ಎನ್ನುವುದು ಇನ್ನೊಂದು ವಿಶೇಷ. 50ರಿಂದ 60 ಜೊತೆ ಎತ್ತುಗಳು ಜಾತ್ರೆಯ ದಿನ ತೇರನ್ನು ಎಳೆದುಕೊಂಡು ಹುಸ್ಕೂರಿಗೆ ಬರುವುದನ್ನು ನೋಡುವುದೇ ಒಂದು ಆನಂದ. ಹಳ್ಳ ದಿಣ್ಣೆಗಳನ್ನದೆ ಹೊಲ ಗದ್ದೆಗಳಲ್ಲಿ ಸಾಗುತ್ತಾ ಬರುವ ಈ ಒಂದು ಸುಂದರ ತೇರನ್ನು ನೋಡುವುದೇ ಒಂದು ನಮ್ಮ ಅದೃಷ್ಟ. ಹೈದರಾಲಿ ಟಿಪ್ಪು ಸುಲ್ತಾನ ಈ ದೇವಾಲಯದ ಭಕ್ತರಾಗಿದ್ದು, ಟಿಪ್ಪು ಸುಲ್ತಾನ ನೀಡಿರುವ ಚಿನ್ನದ ಆಭರಣ ಸಾಕ್ಷಿಯಾಗಿದೆ. ಒಮ್ಮೆ ಟಿಪ್ಪು ಸುಲ್ತಾನರು ಸೈನಿಕರೊಂದಿಗೆ ಹುಸ್ಕೂರು ಮದ್ದೂರಮ್ಮ ದೇವಾಲಯದ ಬಳಿ ತಂಗಿದ್ದರು. ಆಗ ಅವರು ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತದೆ. ಯಾವ ಔಷಧಕ್ಕೂ ಕೂಡ ಅದು ಬಾಗುವುದಿಲ್ಲ. ನಂತರ ಮದ್ದೂರಮ್ಮ ದೇವಿಯ ಬಳಿಯಲ್ಲಿ ಹರಕೆ ಹೊತ್ತಾಗ ಅವರ ಆರೋಗ್ಯ ಸರಿಹೋಗುತ್ತದೆ. ಅಂದಿನಿಂದ ಟಿಪ್ಪು ಸುಲ್ತಾನ್ ಮದ್ದೂರಮ್ಮ ದೇವಿಯ ಭಕ್ತನಾದ. ನಂತರ ದೇವಿಗೆ ಚಿನ್ನದ ಹಾಗೂ ವಜ್ರದ ಆಭರಣವನ್ನು ಮಾಡಿಸಿಕೊಟ್ಟ. ಆಭರಣಗಳನ್ನು ಭದ್ರತೆಯ ದೃಷ್ಟಿಯಿಂದ ತಾಲೂಕಿನ ಖಜಾನೆಯಲ್ಲಿ ಈಗ ಇರಿಸಲಾಗಿದೆ. ಹೀಗೆ ನೀವು ಈ ವಿಡಿಯೋದಲ್ಲಿ ನೋಡಿದಂತಹ ತೇರು ಅದು ಹೀಲಲ್ಲಿಗೆಯಿಂದ ಮದ್ದೂರಮ್ಮ ದೇವಿಯ ದೇವಸ್ಥಾನದ ಕಡೆಗೆ ಸಾಗುತ್ತಾ ಇರುವುದು. ಅದೇ ರೀತಿಯಲ್ಲಿ ದೀಪಾಲಂಕೃತದಿಂದ ಕಂಗೊಳಿಸುತ್ತಾ ಇರುವ ಹುಸ್ಕೂರು ಸುತ್ತಮುತ್ತಲಿನ ಭಾಗವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.